ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಡೈಲಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳನ್ನ ತಿಳಿಯೋಣ. ಈ ವಿಡಿಯೋದಲ್ಲಿ ನಾವು ಫೆಬ್ರವರಿ 8ರಿಂದ 10ರವರೆಗೆ ನಡೆದಂತಹ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ನಿಮ್ಮ ಮುಂದೆ ತರಲಿದ್ದೇವೆ. ಇವೆಲ್ಲ ಪ್ರಚಲಿತ ವಿದ್ಯಮಾನಗಳು ಅಥವಾ ಕರೆಂಟ್ ಅಫೇರ್ಸ್ ಕನ್ನಡದ ಮೇಜರ್ ಪೇಪರ್ ಇದಾವಲ್ವಾ, ಅಲ್ಲಿಂದ ಆಯ್ದು ನಿಮ್ಮ ಮುಂದೆ ತಂದಿದ್ದೇವೆ ಸ್ನೇಹಿತರೆ. ನಮ್ಮ ಈ ಒಂದು ವಿಡಿಯೋ ಸರಣಿ ಜಸ್ಟ್ ಪೇಪರ್ ಕಟಿಂಗ್ ಇಂದ ಅಷ್ಟೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತಾ ಇಲ್ಲ. ಅದರ ಬದಲು ಆ ಒಂದು ಟಾಪಿಕ್ ಏನು, ಅದರ ಬ್ಯಾಕ್ ಗ್ರೌಂಡ್ ಏನು, ಹೇಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳುವಂತಹ, ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ ಸ್ನೇಹಿತರೆ. ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನವದಿಕ್ಸೂಚಿ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಮತ್ತೆ ತಡ, ಶುರು ಮಾಡೋಣ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನ. ಇವತ್ತಿನ ಮೊದಲನೇ ಕರೆಂಟ್ ಅಫೇರ್ಸ್ ಅದು ಗಿಗ್ ಕಾರ್ಮಿಕರಿಗೆ ಅಥವಾ ಗಿಗ್ ವರ್ಕರ್ಸ್ಗೆ ಸಂಬಂಧಪಟ್ಟದ್ದಾಗಿದೆ. ಯಾಕಪ್ಪ ಇದು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕೇಂದ್ರ ಸಚಿವರ ಸಂಪುಟದಲ್ಲಿ ಒಂದು ಒಪ್ಪಿಗೆಯನ್ನ ನೀಡುವಂತ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಗಿಗ್ ಕಾರ್ಮಿಕರಿಗೆ ಪಿಂಚಣಿಯನ್ನು ನೀಡುವಂತಹ ಒಂದು ವ್ಯವಸ್ಥೆಗೋಸ್ಕರ. ಹಾಗಿದ್ರೆ ಏನಿದು ಗಿಗ್ ಕಾರ್ಮಿಕರು, ಏನ್ ಮಾಡ್ತಾರೆ ಇವ್ರ ಕೆಲಸ ಅಂತೆಲ್ಲ ಡೀಟೇಲ್ ಆಗಿ ನೋಡೋಣ. ಯಾರನ್ನ ಗಿಗ್ ಕಾರ್ಯಕರ್ತರು ಅಥವಾ ವರ್ಕರ್ ಅಂತ ಕರೀತಾರೆ ಅಂದ್ರೆ, ತಾತ್ಕಾಲಿಕವಾಗಿ ವೃತ್ತಿ ಮಾಡುವವರನ್ನ ಮತ್ತೆ ಫ್ಲೆಕ್ಸಿಬಲ್ ಜಾಬ್ ಅಲ್ಲಿ ಇರುವಂತವರನ್ನ ಗಿಗ್ ವರ್ಕರ್ಸ್ ಅಂತ ಕರೀತಾರೆ. ಹಾಗೆ ಇವರು ಯಾವುದೇ ರೀತಿಯಾದ ಪೂರ್ಣ ಸಮಯದ ಅಥವಾ ಫುಲ್ ಟೈಮ್ ಕೆಲಸ ಮಾಡ್ತಿರಲ್ಲ, ಪರ್ಮನೆಂಟ್ ಜಾಬ್ ಇರೋದಿಲ್ಲ, ಅವ್ರನ್ನ ಪರ್ಮನೆಂಟ್ ಆಗಿ ಯಾವುದೇ ಕೆಲಸಕ್ಕೆ ನೇಮಿಸಿಕೊಂಡಿರೋದಿಲ್ಲ, ಹಾಗೂ ಅವರನ್ನ ಕೇವಲ ನಿರ್ದಿಷ್ಟ ಕಾರ್ಯಗಳಿಗೆ ಅಥವಾ ನಿರ್ದಿಷ್ಟ ಯೋಜನೆಗಳಿಗೆ, ವರ್ಕ್ಗೆ ಮಾತ್ರ ನೇಮಿಸ್ಕೊಳ್ತಾರೆ. ಅಂತವರನ್ನ ಗಿಗ್ ವರ್ಕರ್ ಅಂತ ಕರೀತಾರೆ. ಮುಂದೆ ಇನ್ನು ಡೀಟೇಲ್ ಆಗಿ ನೋಡೋಣ ಯಾವ್ಯಾವ ಸೆಕ್ಟರ್ ಅಲ್ಲಿ ಅಥವಾ ಯಾವ್ಯಾವ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅವರನ್ನ ಎಂಪ್ಲಾಯ್ಮೆಂಟ್ ತರ ಅಥವಾ ಇವರನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾರಂತ ಮುಂದೆ ನೋಡೋಣ. ಸೊ ಅರ್ಥ ಆಯ್ತಲ್ಲ ಸ್ನೇಹಿತರೆ, ಗಿಗ್ ವರ್ಕರ್ಸ್ ಅಂದ್ರೆ ಯಾರು ಅಂತ ಹೇಳಿ. ಹಾಗೆ ಈ ಗಿಗ್ ವರ್ಕರ್ಸ್ ನ ಪ್ರಮುಖ ಗುಣಲಕ್ಷಣಗಳ ಅಥವಾ ಲಕ್ಷಣಗಳನ್ನು ನೋಡಿದ್ರೆ, ಇವರು ಮಾಡುವಂತಹದ್ದು ತಾತ್ಕಾಲಿಕ ಉದ್ಯೋಗ, ಹಾಗೆ ಇವರು ಮಾಡುವಂತಹದ್ದು ಫ್ಲೆಕ್ಸಿಬಲ್ ಜಾಬ್ ಆಗಿರುತ್ತೆ. ಇವೆರಡನ್ನ ಹೊರತುಪಡಿಸಿ ಸಹ ಇನ್ನು 3 ಪ್ರಮುಖ ಲಕ್ಷಣಗಳನ್ನ ನಿಮ್ಮ ಮುಂದೆ ತಂದಿದ್ದೀವಿ, ನೋಡೋಣ ಮುಂದಿನ ಸ್ಲೈಡ್ ಅಲ್ಲಿ. ಮೂರನೇ ಪ್ರಮುಖ ಗಿಗ್ ವರ್ಕರ್ ನ ಲಕ್ಷಣಗಳು ಯಾವ್ದು ಅಂದ್ರೆ, ಅವರು ಮಾಡುವಂತ ಒಂದು ಕಾರ್ಯ ವೈಶಿಷ್ಟ್ಯತೆ. ಏನಪ್ಪಾ ಇದು ಅಂತ ಹೇಳಿದ್ರೆ, ಹಕ್ಕು ಸೇವೆಗಳು, ಗೃಹ ಸೇವೆಗಳು, ಪ್ರಯಾಣದ ಸೇವೆಗಳು, ಫ್ರೀಲ್ಯಾನ್ಸ್ ಕಾರ್ಯಗಳು. ಫ್ರೀಲ್ಯಾನ್ಸ್ ಅಂದ್ರೆ ಕಂಟೆಂಟ್ ರೈಟಿಂಗ್ ಇರಬಹುದು, ಡಿಜಿಟಲ್ ಮಾರ್ಕೆಟಿಂಗ್ ಇರಬಹುದು, ವೆಬ್ ಡೆವಲಪ್ಮೆಂಟ್ ಇರಬಹುದು. ಇವೆಲ್ಲವನ್ನು ಮಾಡುವಂತಹದ್ದೇ ಗಿಗ್ ವರ್ಕರ್ ನ ಒಂದು ಕಾರ್ಯ ವೈಶಿಷ್ಟ್ಯತೆ ಆಗಿದೆ. ಹಾಗೆ ಇವರು ತಂತ್ರಜ್ಞಾನದ ಉಪಯೋಗನ ಪಡಿತಾರೆ ಅಥವಾ ಆ ಕ್ಯಾಟಗರೀಸ್ ಅಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಹೆಚ್ಚಾಗಿ ಮೊಬೈಲ್ ಆಪ್ಗಳು ಮತ್ತೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಕಾರ್ಯನಿರ್ವಹಿಸಲ್ಪಡುವಂತಹ ಆನ್ಲೈನ್ ಸೇವೆಗಳಿಗೆ ಅಥವಾ ಏನು ಪ್ಲಾಟ್ಫಾರ್ಮ್ ಇರುತ್ತಲ್ವಾ, ಅಲ್ಲಿ ಇವರು ಇರ್ತಾರೆ. ಎಕ್ಸಾಂಪಲ್ ಉಬೇರ್ ಇರ್ಬೋದು, ಓಲಾ, ಝೊಮ್ಯಾಟೊ, ಸ್ವಿಗ್ಗಿ, ಇದೇ ತರದ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇವರು ಕೆಲಸ ಮಾಡ್ತಾರೆ. ಹಾಗೆ ಇವರಿಗೆ ಉದ್ಯೋಗದಿಂದ ಬರುವಂತ ಆದಾಯದ ಕಡೆ ನೋಡೋದಿತ್ತು ಅಂದ್ರೆ, ಮೊದಲೇ ಹೇಳ್ದಾಗೆ ಇವರು ಫ್ಲೆಕ್ಸಿಬಲ್ ಆಗಿರ್ತಾರೆ, ಯಾವ್ದು ಪರ್ಮನೆಂಟ್ ಜಾಬ್ ಇರೋದಿಲ್ಲ. ಹಾಗಾಗಿ ಕೆಲಸದ ಅವಧಿ ಅಥವಾ ಕೆಲಸದ ಒಟ್ಟು ಸಂಖ್ಯೆಗೆ ಆಧಾರಿತವಾಗಿ ಅವರ ಪೇಮೆಂಟ್ ಅನ್ನ ನಿರ್ಧಾರ ಮಾಡ್ತಾರೆ. ಭಾರತದಲ್ಲಿ ಇರುವಂತಹ ಮೇಜರ್ ಗಿಗ್ ವರ್ಕರ್ಸ್ ನ ಮೇಜರ್ ಪ್ಲಾಟ್ಫಾರ್ಮ್ಸ್ ಕಡೆ ನೋಡೋದಿತ್ತು ಅಂದ್ರೆ, ರೈಡ್ ಹೀಲಿಂಗ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಅಂದ್ರೆ ಮೇಜರ್ ಆಗಿ ಏನು ರೈಡ್ ಸರ್ವಿಸ್ ಕೊಡ್ತಾರಲ್ವಾ, ಉಬರ್ ಇರ್ಬೋದು, ಓಲಾ ಇರ್ಬೋದು, ಆ ಡ್ರೈವರ್ಗಳು ಇರ್ಬೋದು, ಅವರು ಬರುವಂತ ಒಂದು ಕ್ಯಾಟಗರಿ ಆಗಿದೆ. ಫುಡ್ ಡೆಲಿವರಿ, ಆಹಾರ ವಿತರಣೆ ಇರಬಹುದು, ಫ್ರೀಲಾನ್ಸ್ ಕೆಲಸಗಳಿರ್ಬೋದು, ಗೃಹ ಸೇವೆಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾದ್ರು ಪ್ಯೂರಿಫಿಕೇಶನ್ಸ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ವಿದ್ಯುತ್ ರಿಲೇಟೆಡ್ ವರ್ಕರ್ಸ್ ಇರ್ಬೋದು, ಇ ಕಾಮರ್ಸ್, ಲಾಜಿಸ್ಟಿಕ್ಸ್ ಇರ್ಬೋದು, ಎಕ್ಸಾಂಪಲ್ ಅಮೆಜಾನ್, ಫ್ಲಿಪ್ಕಾರ್ಟ್ ಇರ್ಬೋದು. ಇವೆಲ್ಲವೂ ಮೇಜರ್ ಒಂದು ಗಿಗ್ ವರ್ಕರ್ಸ್ ನ ಒಂದು ಕ್ಯಾಟಗರಿ ಅಂತಾನೆ ಹೇಳ್ಬೋದು. ಡೇ ಬೈ ಡೇ ಗಿಗ್ ವರ್ಕರ್ಸ್ ಅಥವಾ ಅದಕ್ಕಿರುವಂತಹ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದಕ್ಕೆ
ಭವಿಷ್ಯದಲ್ಲಿ ಗಿಗ್ ವರ್ಕರ್ಸ್ಗೆ ಯಾವ ರೀತಿಯ ಒಂದು ಸೇಫ್ಟಿ ಕೊಡಬೇಕು, ಯಾವ ರೀತಿಯ ಒಂದು ಸಾಂವಿಧಾನಿಕವಾಗಿ ಕಾನೂನುಗಳನ್ನು ತರಬೇಕು ಅಂತನೂ ಸಹ ಒಂದು ಚರ್ಚೆ ನಡೀತಾ ಇದೆ. ಆ ಒಂದು ಚರ್ಚೆಗೆ ಇದುವರೆಗೂ ಯಾವುದೇ ರೀತಿಯ ಒಂದು ಆ ಆರ್ಟಿ ಕಾನೂನು ರೀತಿಯಿಂದ ಯಾವುದೇ ಒಂದು ಅನುಮೋದನೆ ಸಿಕ್ಕಿಲ್ಲ. ಆದ್ರೆ ಇನ್ನು ಚರ್ಚೆಗಳು ನಡೀತಾ ಇದೆ. ಗಿಗ್ ವರ್ಕರ್ಸ್ ನ ಏನ್ ಸದ್ಯಕ್ಕೆ ಅನುಭವಿಸ್ತಿರುವಂತಹ ಮೇಜರ್ ಡಿಫಿಕಲ್ಟೀಸ್ ಕಡೆ ನೋಡೋದಿತ್ತು ಅಂದ್ರೆ, ಮೊದಲನೇದಾಗಿ ಉದ್ಯೋಗದ ಭದ್ರತೆ ಇಲ್ಲ, ಎರಡನೇದಾಗಿ ಆದಾಯದ ಅಸ್ಥಿರತೆ ಇದೆ, ಕಾನೂನಿನ ಸಂರಕ್ಷಣೆ ಇಲ್ಲ, ಹಾಗೆ ಸಾಮಾಜಿಕ ಭದ್ರತೆ ಇಲ್ಲ. ಇವು 4 ಗಿಗ್ ವರ್ಕರ್ಸ್ ನ ಮೇಜರ್ ಪ್ರಾಬ್ಲಮ್ ಆಗಿದೆ ಇವಾಗ ಫೇಸ್ ಮಾಡ್ತಿರುವಂತಹ ಒಂದು ಕಾಲಘಟ್ಟದಲ್ಲಿ. ಯಾಕಪ್ಪ ಉದ್ಯೋಗದ ಭದ್ರತೆ ಇಲ್ಲ ಅಂತ ಹೇಳಿದ್ರೆ, ಇವರೊಂದರ ಏನು ಟೆಂಪ್ರರಿ ಆಗಿ ವರ್ಕ್ ಮಾಡ್ತಾರಂತ ವರ್ಕರ್ಸ್ ಆಗಿರೋದ್ರಿಂದ ಯಾವುದೇ ರೀತಿಯ ಒಂದು ಜೀವ ವಿಮೆ ಇರ್ಬೋದು, ಅಥವಾ ರಜೆಗಳು ಇರ್ಬೋದು, ಅಥವಾ ಪೆನ್ಷನ್ಸ್ ಇರ್ಬೋದು, ಯಾವುದೇ ರೀತಿಯ ಸೇವೆಗಳು ಇವರಿಗೆ ಇರೋದಿಲ್ಲ. ಹಾಗೆ ಇವರ ಆದಾಯ ಇವರು ಮಾಡಿರುವಂತಹ ಒಂದು ಕಾರ್ಯಗಳಿಗೆ ಅಥವಾ ವರ್ಕ್ ಗೆ ಡಿಪೆಂಡೆಂಟ್ ಆಗಿರುತ್ತೆ. ಅವ್ರು ಎಷ್ಟು ಕೆಲಸ ಮಾಡ್ತಾರಲ್ವಾ, ಅದ್ರ ಪ್ರಕಾರ ಅವರ ಆದಾಯ ಏರಿಕೆ ಆಗ್ಬೋದು, ಕಡಿಮೆ ಮಾಡಿದ್ರೆ ಕಡಿಮೆ ಆಗ್ಬೋದು. ಹಾಗೆ ಆಗ್ಲೇ ಹೇಳ್ದಾಗೆ ಕಾನೂನಿನ ರಕ್ಷಣೆ ಇರುವುದಿಲ್ಲ. ಅದರ ಜೊತೆಗೆ ಸಾಮಾಜಿಕ ಭದ್ರತೆ, ಆರೋಗ್ಯ ಭದ್ರತೆ, ನಿವೃತ್ತಿ ಯೋಜನೆಗಳು ಅಥವಾ ಪೆನ್ಷನ್ ಸ್ಕೀಮ್ಸ್ ಯಾವುದೇ ರೀತಿಯ ವ್ಯವಸ್ಥೆಗಳು ಸಹ ಇವರಿಗೆ ಇರೋದಿಲ್ಲ. ಹಾಗಾಗಿ ಫ್ಯೂಚರ್ ಇವರಿಗೆ ಯಾವ ತರ ಹೆಲ್ಪ್ ಮಾಡಬೇಕು ಅಂತ ಡಿಸ್ಕಷನ್ ನಡೀತಾ ಇದೆ ಗವರ್ಮೆಂಟ್ ಲೆವೆಲ್ ಅಲ್ಲಿ. ಆದ್ರೆ ಯಾವುದೇ ರೀತಿಯ ಕಾನೂನುಗಳು ಇಲ್ಲ. ಆದ್ರೆ ಒಂದು ಪ್ರಪೋಸ್ಡ್ ಕಾನೂನು ಏನಿದೆ ಅಂದ್ರೆ, ಒಂದು ಮೇಜರ್ ಕಾನೂನು ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಯೋಜನೆ, ಅದು ಸಹ ಗಿಗ್ ವರ್ಕರ್ಸ್ಗೆ ನೀಡಬೇಕು ಅಂತ ಒಂದು ಪ್ರಸ್ತಾವನೆ ಇದೆ. ಏನ್ ಮಾಡುತ್ತಪ್ಪ ಇದು ಪ್ರಸ್ತಾವನೆ ಅಂತ ಹೇಳಿದ್ರೆ, ಆರೋಗ್ಯ ವಿಮೆ, ವೇತನ ಸಹಿತ ರಜೆ, ಪಿಂಚಣಿ ಮೊದಲಾದ ಸಾಮಾಜಿಕ ಭದ್ರತೆಗಳನ್ನ ಗಿಗ್ ವರ್ಕರ್ಸ್ಗೆ ನೀಡುವಂತ ಒಂದು ಪ್ರಸ್ತಾವನೆ ಇದೆ. ಭಾರತದಲ್ಲಿ ಮೇಜರ್ ಆಗಿರುವಂತಹದ್ದು ಸರ್ವಿಸ್ ಬೇಸ್ಡ್ ಏನ್ ಸರ್ವಿಸಸ್ ಅಥವಾ ಏನು ಸೆಕ್ಟರ್ ತುಂಬಾನೇ ದೊಡ್ಡದಾಗಿ ಬೆಳೆದಿದೆ ಅಲ್ವಾ. ಅದರಲ್ಲೂ ಸಹ ಒಂದು ಗಿಗ್ ಉದ್ಯೋಗವು ತುಂಬಾನೇ ಹೆಚ್ಚಾಗಿ ಅಥವಾ ತುಂಬಾನೇ ಸ್ಪೀಡ್ ಅಪ್ ಆಗಿ ಮುಂದೆ ಬೆಳೀತಾ ಇದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಗಿಗ್ ಉದ್ಯೋಗವು ಭಾರತದಲ್ಲಿ ವಿಭಿನ್ನ ಸೇವೆಗಳ ಮೂಲಕ ಅವಕಾಶಗಳನ್ನ ಹಲವಾರರಿಗೆ ನೀಡ್ತಾ ಇದೆ. ಆದರೆ ಇದು ಗಿಗ್ ಕಾರ್ಯಕರ್ತರಿಗೆ ಅಥವಾ ವರ್ಕರ್ಸ್ಗೆ ಉದ್ಯೋಗ ಭದ್ರತೆ, ಆದಾಯ ಅಸ್ಥಿರತೆ ಮತ್ತು ಕಾನೂನು ಸಂರಕ್ಷಣೆ ಇಲ್ಲದಿರುವುದರಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇವನ್ನ ಓವರ್ಕಮ್ ಮಾಡಿದಂದ್ರೆ ಮುಂದೆ ಈ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಮೇಜರ್ ಆಗಿ ಬೆಳೆಯುವಂತ ಒಂದು ಚಾನ್ಸಸ್ ತುಂಬಾನೇ ಇದೆ ಸ್ನೇಹಿತರೆ. ಇವಿಷ್ಟು ಗಿಗ್ ವರ್ಕರ್ಸ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಒಂದು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ ಸ್ನೇಹಿತರೆ. ನಮ್ಮ ಈ ಒಂದು ಪ್ರಚಲಿತ ವಿದ್ಯಮಾನ ಅಥವಾ ಕರೆಂಟ್ ಅಫೇರ್ಸ್ ಕ್ಲಾಸ್ ನಾಟ್ ಓನ್ಲಿ ಅಬೌಟ್ ಪೇಪರ್ ಕಟ್ಟಿಂಗ್ಸ್, ಅದರಲ್ಲಿರುವಂತಹ ಎಕ್ಸ್ಪ್ಲನೇಷನ್ ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಓವರ್ ಆಲ್ ಹೋಲಿಸ್ಟಿಕ್ ಎಕ್ಸ್ಪ್ಲನೇಷನ್ ಕೊಡುವಂತಹ ಒಂದು ಪ್ರಯತ್ನವನ್ನ ನಿಮ್ಮ ನವದಿಕ್ಸೂಚಿ ಅಕಾಡೆಮಿ ನಿಮ್ಮ ಮುಂದೆ ತಂದಿದೆ ಸ್ನೇಹಿತರೆ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಮುಂದಿನ ಕರೆಂಟ್ ಅಫೇರ್ಸ್ ಅದು ಆರ್ಡಿನೆನ್ಸ್ ಗೆ ಸಂಬಂಧಪಟ್ಟಂತಾಗಿದೆ. ಯಾಕಪ್ಪ ಇದು ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಮೈಕ್ರೋ ಫೈನಾನ್ಸ್ ಗೆ ಸಂಬಂಧಪಟ್ಟಂತಹ ಒಂದು ನಿಯಂತ್ರಣ ಮಂಡಳಿಯ ಬಗ್ಗೆ ರಾಜ್ಯಪಾಲರು ಕಳಿಸಿದಂತಹ ಒಂದು ಅಂಕಿತವನ್ನ ಸರ್ಕಾರ ಏನ್ ಮಾಡ್ತು, ಹಾಗೆ ಕಾನೂನು ಸಚಿವರ ಉತ್ತರ ಏನಿತ್ತು ಅನ್ನೋದು ಒಂದು ಜಟಾಪಟಿ ನಡೀತಿತ್ತು. ಹಾಗಾಗಿ ಈ ಒಂದು ಸುಗ್ರೀವಾಜ್ಞೆ ಒಂದು ನ್ಯೂಸ್ ಅಲ್ಲಿ ಇತ್ತು ಸ್ನೇಹಿತರೆ. ಏನ್ ಜಟಾಪಟಿ ನಡೀತಿತ್ತಲ್ವಾ, ಅದು ನಮಗೆ ಸದ್ಯಕ್ಕೆ ಎಕ್ಸಾಮ್ ಓರಿಯೆಂಟೆಡ್ ಬೇಕಾಗಿಲ್ಲ. ಅದು ಬದಲು ಏನಿದು ಭಾರತೀಯ ಸಂವಿಧಾನದಲ್ಲಿರುವಂತಹ ಆಜ್ಞಾ ಪತ್ರ ಅಥವಾ ಆರ್ಡಿನೆನ್ಸ್ ಏನು ಅಂತ ನೋಡೋಣ ಡೀಟೇಲ್ ಆಗಿ. ಏನಿದು ಆರ್ಡಿನೆನ್ಸ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಸುಗ್ರೀವಾಜ್ಞೆ ಅಥವಾ ಆಜ್ಞಾ ಪತ್ರ ಏನಂತ ನೋಡಿದ್ರೆ, ಇದರ ಮೂಲಭೂತ ಅಂಶದ ಕಡೆ ಮೊದಲ ಗಮನ ಹರಿಸೋಣ. ಭಾರತದ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಸಂಸತ್ತು ಸದ್ಯದಲ್ಲಿ ಅಥವಾ ಸಂಸತ್ತು ಇಲ್ಲದಿದ್ದಾಗ ತುರ್ತು ವಿಚಾರಗಳನ್ನ ಪರಿಹರಿಸಲು ನೀಡುವಂತಹ ಅಥವಾ ಹೊರಡಿಸುವಂತಹ ಒಂದು ಸುಗ್ರೀವಾಜ್ಞೆ ಆಗಿದೆ ಅಥವಾ ಆರ್ಡಿನೆನ್ಸ್ ಆಗಿದೆ. ಇದು ಬರುವಂತಹದ್ದು ಆರ್ಟಿಕಲ್ 123 ಯಲ್ಲಿ 123ರಲ್ಲಿ. ಇಲ್ಲಿ ಗಮನಿಸಿ, ಭಾರತದ ರಾಷ್ಟ್ರಪತಿಗಳು, ಕ್ಷಮಿರಲಿ ರಾಷ್ಟ್ರಪತಿ ಆಗ್ಬೇಕಾಯ್ತು, ಅಧ್ಯಕ್ಷರಂತ ಆಗಿದೆ. ಭಾರತದ ರಾಷ್ಟ್ರಪತಿಗಳು ಸಂಸತ್ತು ಕಾರ್ಯನಿರ್ವಹಿಸದೆ ಇರುವಂತಹ ಸಮಯದಲ್ಲಿ ತುರ್ತು ವಿಚಾರಗಳನ್ನ ಪರಿಹರಿಸಲು
ಸಂವಿಧಾನದ ಆರ್ಟಿಕಲ್ 123 ಅಡಿಯಲ್ಲಿ ಹೊರಡಿಸಬಹುದಂತ ಒಂದು ಸುಗ್ರೀವಾಜ್ಞೆಯೇ ಆರ್ಡಿನೆನ್ಸ್ ಅಂತ ಕರಿತೀವಿ. ಇದು ತಕ್ಷಣಕ್ಕೆ ಅಥವಾ ಇಮಿಡಿಯೇಟ್ ಆಗಿ ಜಾರಿಗೆ ಬರುವಂತದ್ದು. ಇದು ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆಯ ಮೂಲಭೂತ ಅಂಶವಾಗಿದೆ. ಆರ್ಡಿನೆನ್ಸ್ ಏನು ಭಾರತದ ರಾಷ್ಟ್ರಪತಿಗಳು ಹೊರಡಿಸಿದ್ರು ಅನ್ಕೊಳ್ಳಿ. ವೆದರ್ ಇಟ್ ಈಸ್ ನ್ಯಾಯಾಂಗ ಪರಿಶೀಲನೆಗೆ ಒಳಪಡುತ್ತೋ ಇಲ್ಲ ಅಂತ ನೋಡಿದ್ರೆ ಹೌದು, ಈ ಆರ್ಡಿನೆನ್ಸ್ ಅಥವಾ ಆಜ್ಞಾಪತ್ರ ಅಥವಾ ಸುಗ್ರೀವಾಜ್ಞೆ ನ್ಯಾಯಾಲಯದ ಪರಿಶೀಲನೆಗೆ ಒಳಪಡಬಹುದು. ಪರೀಕ್ಷೆಯಲ್ಲಿ ಕೇಳಬಹುದು ಸ್ನೇಹಿತರೆ, ಆರ್ಡಿನೆನ್ಸ್ ನ್ಯಾಯಾಲಯದ ಪರಿಶೀಲನೆಗೆ ಒಳಪಡುತ್ತೋ ಇಲ್ವೋ ಅಂತ ಹೇಳಿ. ಸೊ ಆನ್ಸರ್ ಎಸ್, ಒಳಪಡುತ್ತೆ. ಇದರ ಮಿತಿ ಏನಪ್ಪಾ, ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆಯ ಮಿತಿ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಬಳಸಬೇಕಾಗುತ್ತೆ ಹಾಗೂ ಕೇವಲ ಸಾಮಾನ್ಯ ಕಾನೂನು ಅಥವಾ ಏನ್ ಜನರಲ್ ರೂಲ್ಸ್ ಏನಿರುತ್ತಲ್ವಾ ಅದರ ಪ್ರಕ್ರಿಯೆಗಳನ್ನ ಅಡಕಿಸಲು ಬಳಕೆ ಸಾಧ್ಯವಿಲ್ಲ. ತುರ್ತು ಸಂದರ್ಭದಲ್ಲಿ ಮಾತ್ರ ಇದನ್ನ ಉಪಯೋಗ ಮಾಡಬೇಕು. ಯಾರು? ರಾಷ್ಟ್ರಪತಿಗಳು. ಸ್ನೇಹಿತರೆ, ಈ ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆಯನ್ನ ಸಂಸತ್ತಿನ ಮಂತ್ರಿಗಳು ಸಹ ಇದಕ್ಕೆ ಒಂದು ಸಲಹೆ ಮೇರೆಗೆ ಹೊರಡಿಸಬಹುದು. ಹಾಗೆ ಈ ಒಂದು ಆರ್ಡಿನೆನ್ಸ್ಗಳು ಸಂಸತ್ತಿನ ಕಾನೂನುಗಳಂತೆ ಕಾರ್ಯ ನಿರ್ವಹಿಸುತ್ತವೆ. ಆದರೆ ಇವು ತಾತ್ಕಾಲಿಕವಾಗಿರುತ್ತದೆ. ದೀಸ್ ಆರ್ ಟೆಂಪರರಿ ಆರ್ಡಿನೆನ್ಸ್. ಸಂಸತ್ತು ಮತ್ತೆ ಸೇರಿದಾಗ, ಸಂಸತ್ತಿಲ್ಲ ಅನ್ಕೊಳ್ಳಿ, ಯಾವುದೇ ಒಂದು ಕಾರ್ಯಕಲಾಪ ನಡೀತಾ ಇಲ್ಲ, ಸಂಸತ್ ಸೇರುತ್ತೆ, ಇವತ್ತು ಸೇರ್ಕೊಂತ ಅನ್ಕೊಳ್ಳಿ. ಇವತ್ತಿಂದ 6 ವಾರಗಳಲ್ಲಿ ರಾಷ್ಟ್ರಪತಿಗಳು ನೀಡಿರುವಂತಹ ಒಂದು ಆರ್ಡಿನೆನ್ಸ್ಗೆ ಅಂಗೀಕಾರ ಅಥವಾ ಅಂಕಿತವನ್ನ ಪಡೆಯಬೇಕು ಸಂಸತ್ತಲ್ಲಿ. ಇಲ್ಲವಾದಲ್ಲಿ ಆಟೋಮೆಟಿಕಲಿ ಇದು ಅಮಾನತಾಗುತ್ತದೆ. ಹಾಗಾಗಿ ಇವತ್ತು ಏನಾದ್ರು ಸಂಸತ್ತು ಶುರು ಆಯ್ತು, ವಿತಿನ್ 6 ವೀಕ್ಸ್ ಅಲ್ಲಿ ಅದಕ್ಕೆ ಅಂಕಿತ ಸಿಗ್ಬೇಕಿಲ್ಲ ಅಂದ್ರೆ ಆಟೋಮೆಟಿಕಲಿ ದಟ್ ವಿಲ್ ಬಿ ಕೊಲ್ಯಾಪ್ಸ್ಡ್ ಅಥವಾ ಎಲಾಪ್ಸ್ಡ್, ಅಮಾನತಾಗುತ್ತೆ. ಹಾಗೆ ಈ ಆರ್ಡಿನೆನ್ಸ್ಗಳು ಯಾವ ಸಂಸತ್ತಿನ ಒಂದು ಏನು ಪರಿಯಲ್ಲಿ ಅಥವಾ ಒಂದು ಲಿಮಿಟ್ ಅಲ್ಲಿ ಇರುವಂತಹ ವಿಷಯಗಳು ಮಾತ್ರ ಆರ್ಡಿನೆನ್ಸ್ ಹೊರಡಿಸಬಹುದೇ ಹೊರತು ಸಂವಿಧಾನದ ತಿದ್ದುಪಡಿಗೆ ಇಲ್ಲಿ ಅವಕಾಶವಿಲ್ಲ. ಇಂಪಾರ್ಟೆಂಟ್ ಗಮನಿಸಿ ಸ್ನೇಹಿತರೆ, ಸಂವಿಧಾನದ ತಿದ್ದುಪಡಿಗೆ ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆಯಲ್ಲಿ ಸಾಧ್ಯ ಇಲ್ಲ. ಇವಿಷ್ಟು ಸುಗ್ರೀವಾಜ್ಞೆಗೆ ಬೇಕಾಗಿರುವಂತಹ ಒಂದು ಕ್ವಿಕ್ ಇನ್ಫಾರ್ಮೇಶನ್ ನಿಮಗಾಗಿದೆ. ಆರ್ಟಿಕಲ್ 123 ಇರ್ಬೋದು, ರಾಷ್ಟ್ರಪತಿಗಳು ಇದನ್ನ ಮಾಡ್ತಾರೆ, ಅದಕ್ಕೆ ಸಂಸತ್ತಿನಲ್ಲಿರುವಂತವ್ರು ಅದಕ್ಕೆ ಸಲಹೆ ಮೇರೆಗೆ ಆರ್ಡಿನೆನ್ಸ್ ಮಾಡ್ತಾರೆ. ಸಂಸತ್ ಸ್ಟಾರ್ಟ್ ಆಗಿ ವಿತಿನ್ 6 ವೀಕ್ಸ್ ಅಲ್ಲಿ ಅದಕ್ಕೆ ಅಂಗೀಕಾರ ಪಡಬೇಕು, ಇಲ್ಲಾಂದ್ರೆ ಆಟೋಮೆಟಿಕ್ ಆಗಿ ಅದನ್ನ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಸಂವಿಧಾನದ ತಿದ್ದುಪಡಿ ಮಾಡಕ್ಕಾಗಲ್ಲ. ಮತ್ತೆ ಇವು ನ್ಯಾಯಾಂಗ ತಿದ್ದುಪಡಿ ಅಥವಾ ಪರಿಶೀಲನೆಗೆ ಒಳಪಡುತ್ತೆ. ಇವಿಷ್ಟು ಸುಗ್ರೀವಾಜ್ಞೆಯ ಪ್ರಮುಖ ಇಂಪಾರ್ಟೆಂಟ್ ಒಂದು ಫ್ಯಾಕ್ಟ್ಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ತರಗತಿಯ ಕಡೆಯ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ನೋಡೋಣ. ಅದು ರೆಪೋ ರೇಟ್ ಗೆ ಸಂಬಂಧಪಟ್ಟಂತಾಗಿದೆ. ಯಾಕಪ್ಪ ಇದು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ RBI 0.25 ಅಷ್ಟು ರೆಪೋ ರೇಟ್ ಅನ್ನ ಇಳಿಸ್ತು. ಏನಿದು 0.25 ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ಲಾಸ್ಟ್ 5 years ಅಲ್ಲಿ ರೆಪೋ ರೇಟ್ ಕಡಿಮೆ ಮಾಡಿದ್ದು ಇದೇ ಮೊದಲ ಬಾರಿ ಆಗಿದೆ. ಆಲ್ಮೋಸ್ಟ್ ಲಾಸ್ಟ್ 5 years ವರೆಗೂ ಸೇಮ್ ಒಂದನ್ನೇ ಮೇಂಟೈನ್ ಮಾಡಿದ್ರು. ಎಷ್ಟಪ್ಪ ಅಂತ ಹೇಳಿದ್ರೆ 6.5% ಅಷ್ಟು ರೆಪೋ ರೇಟ್ ಅನ್ನ ಮೇಂಟೈನ್ ಮಾಡಿತ್ತು RBI. ಈಗ 0.25 ಕಡಿಮೆ ಆಗಿ 6.25 ಆಗಿದೆ. ಹಾಗೆ ಈ ಒಂದು ಕಡಿಮೆ ಆಗಿದ್ರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ, ಗೃಹ, ಹೋಮ್, ವಾಹನ ಹಾಗೂ ಇತರೆ ಸಾಲ ಪಡೆದವರಿಗೆ ಬಡ್ಡಿ ದರ ಕಡಿತವಾಗುವ ನಿರೀಕ್ಷೆ ಇದೆ. ಯಾರು ಇದನ್ನ ಮಾಡಿದ್ರಪ್ಪ ಅಂತ ಹೇಳಿದ್ರೆ RBI, ಅದರ ಹಣಕಾಸು ನೀತಿ ಸಮಿತಿ MPC ಅಂತ ಕರೀತಾರೆ. ಅವರು ರೆಕಮೆಂಡೇಶನ್ ಪ್ರಕಾರ ಇದು ಕಡಿಮೆ ಆಗಿದೆ. ಇಂಪಾರ್ಟೆಂಟ್ ಗಮನಿಸಿ, ಇವಾಗಿರುವಂತಹ ರೆಪೋ ರೇಟ್ 6.25. 5 ವರ್ಷ ಮುಂಚೆ 6.5 ಇತ್ತು, ಅದನ್ನೇ ಮೇಂಟೈನ್ ಆಗ್ತಾ ಇತ್ತು. ಈಗ ಕಡಿಮೆ ಆಗಿದೆ. ಯಾರು ಮಾಡಿದ್ರು? RBI. ಅದರಲ್ಲೂ ಸಹ ಹಣಕಾಸು ನೀತಿ ಸಮಿತಿ ಇದನ್ನ ರೆಕಮೆಂಡೇಶನ್ ಮಾಡ್ಕೊಂಡು ಕಡಿಮೆ ಮಾಡ್ತು. ಇಷ್ಟು ನಿಮ್ ಪೇಪರ್ ಕಟಿಂಗ್ಸ್ ಅಲ್ಲಿ ಸಿಗುವಂತ ಇನ್ಫಾರ್ಮೇಶನ್. ಅದನ್ನ ಬಿಟ್ಟು ಏನಿದು ರೆಪೋ ರೇಟ್, ಯಾಕೆ ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೋಗಿ ನೋಡೋಣ. ಈ ಒಂದು ರೆಪೋ ದರ ಅಥವಾ ರೆಪೋ ರೇಟ್ ಅನ್ನ
ರೀಪರ್ಚೇಸ್ ರೇಟ್ ಅಂತ ಸಹ ಕರೀತಾರೆ. ರೆಪೋ ದರ ಅಥವಾ ರೆಪೋ ರೇಟ್, ರೀಪರ್ಚೇಸ್ ರೇಟ್ ಅಂತ ಸಹ ಕರೀತಾರೆ. ಇದನ್ನ ಯಾರು ಮಾಡ್ತಾರಪ್ಪ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾಕೆ ಮಾಡ್ತಾರಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಶಾರ್ಟ್ ಟರ್ಮ್ ಸಾಲ ನೀಡುವ ಸಮಯದಲ್ಲಿ ವಿಧಿಸುವ ಬಡ್ಡಿ ದರವಾಗಿದೆ. ಕಮರ್ಷಿಯಲ್ಸ್ ಬ್ಯಾಂಕ್ಗೆ ಶಾರ್ಟ್ ಟರ್ಮ್ ಸಾಲ ನೀಡುವ ಸಮಯದಲ್ಲಿ ಈ ಬಡ್ಡಿ ದರವನ್ನು ವಿಧಿಸ್ತಾರೆ. ಇದು RBI ನ ಪ್ರಮುಖ ಹಣಕಾಸು ನೀತಿಯ ಒಂದು ಇಂಪಾರ್ಟೆಂಟ್ ಟೂಲ್ ಅಥವಾ ಉಪಕರಣ ಅಂತಾನೆ ಕರಿಬಹುದು. RBI ಹಣಕಾಸು ಅಥವಾ ಫೈನಾನ್ಷಿಯಲ್ ನೀತಿಯಲ್ಲಿ ಯಾಕೆ ಇದು ಬೇಕಂದ್ರೆ ಮೇಜರ್ ಆಗಿ ಡೀಟೇಲ್ ಆಗಿ ಮುಂದೆ ನೋಡೋಣ ಯಾಕೆ ಬೇಕಿದು ಅಂತ ಹೇಳಿ. ಜಸ್ಟ್ ಒಂದು ಕ್ರಕ್ಸ್ ನೋಡೋದಕ್ಕೆ ಅಂದ್ರೆ ಆರ್ಥಿಕತೆಯ ಸ್ಥಿತಿಯನ್ನ ನಿಯಂತ್ರಿಸಲು ಮತ್ತು ಮೌಲ್ಯವರ್ಧನೆ ಅಥವಾ ಇನ್ಫ್ಲೇಷನ್ ಮತ್ತು ಆರ್ಥಿಕ ಬೆಳವಣಿಗೆಯ ನಿಯಂತ್ರಣವನ್ನ ಸಾಧಿಸಲು ಬಳಸಲಾಗುತ್ತೆ. ಒಂದು ಆರ್ಥಿಕತೆಯ ಸ್ಥಿತಿಯನ್ನ ನಿಯಂತ್ರಿಸಲು ಇನ್ಫ್ಲೇಷನ್ ಅಥವಾ ಮೌಲ್ಯವರ್ಧನೆ ಮತ್ತು ಆರ್ಥಿಕ ಬೆಳವಣಿಗೆಯ ನಿಯಂತ್ರಣವನ್ನ ಸಾಧಿಸಲು ಈ ರೆಪೋ ರೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕ್ವಿಕ್ ಆಗಿ ರೆಪೋ ರೇಟ್ ನ ಒಂದು ಫ್ಯಾಕ್ಟ್ಸ್ ನೋಡಿದ್ವಲ್ವಾ, ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋಣ. ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಕೆಲವೊಂದು ಟರ್ಮ್ಸ್ ಕನ್ಫ್ಯೂಸ್ ಆಗ್ಬೋದು, ಬಟ್ ಇದು ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್. ಎಷ್ಟು ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡೋಕೆ ಸಾಧ್ಯ ಆಗುತ್ತಲ್ಲ ಅಷ್ಟು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ RBI ವಾಣಿಜ್ಯ ಬ್ಯಾಂಕ್ಗಳಿಗೆ ಶಾರ್ಟ್ ಟರ್ಮ್ ಸಾಲ ನೀಡಲು ಸರ್ಕಾರಿ ಬಾಂಡ್ಗಳನ್ನು ಹೋಲುವ ಒಪ್ಪಂದವನ್ನ ಮಾಡುತ್ತದೆ. ಈ ಸಾಲದ ಮೇಲಿನ ಬಡ್ಡಿ ದರವೇ ರೆಪೋ ರೇಟ್ ಆಗಿದೆ. RBI ವಾಣಿಜ್ಯ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ ಶಾರ್ಟ್ ಟರ್ಮ್ ಲೋನ್ ತಗೊಳ್ತಿರುತ್ತೆ. ಆ ಲೋನ್ ತಗೊಳೋದಕ್ಕೆ ಸರ್ಕಾರಿ ಬಾಂಡ್ಗಳನ್ನ ಹೋಲುವ ಒಪ್ಪಂದವನ್ನು ಮಾಡುತ್ತೆ. ಅದೇ ರೆಪೋ ರೇಟ್ ನೀಡುವಂತ ಒಂದು ಇಂಟ್ರೆಸ್ಟ್ ರೆಪೋ ರೇಟ್ ಆಗಿದೆ. RBI ದರವನ್ನ ಹೆಚ್ಚಿಸಿದರೆ ಏನಾಗುತ್ತೆ ಅಂತ ನೋಡೋಣ. ಬ್ಯಾಂಕ್ಗಳಿಗೆ ಸಾಲ ಪಡೆಯಲು ಹೆಚ್ಚಿನ ವೆಚ್ಚ ಆಗುತ್ತೆ. ಹಾಗೆ ಸಾಲದ ಬಡ್ಡಿ ದರಗಳನ್ನು ಹೆಚ್ಚಿಸುತ್ತೆ ಮತ್ತು ಖರ್ಚು ಹಾಗೂ ಸಾಲ ಪಡೆಯುವ ಚಟುವಟಿಕೆಗಳು ಕಡಿಮೆ ಆಗುತ್ತೆ. ಬ್ಯಾಂಕ್ ಜಾಸ್ತಿ ಲೋನ್ ರೇಟ್ ಇತ್ತು ಅಂದ್ರೆ ನೀವು ತಗೊಂಡವ್ರಿಗೂ ಕೂಡ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತಲ್ವಾ, ಸೇಮ್ ಹಾಗೆ ಕಡಿಮೆ ಆಯ್ತು ಅಂದ್ರೆ ಅದು ಸಹ ಇಂಟ್ರೆಸ್ಟ್ ನ ಕಡಿಮೆ ಮಾಡುತ್ತೆ, ಕೊಡೋರಿಗೂ ಸಹ ಕಡಿಮೆ ಆಗುತ್ತೆ. ಸಿಂಪಲ್. ಜಾಸ್ತಿ ಆದ್ರೆ ಜಾಸ್ತಿ ಮಾಡ್ತಾರೆ, ಕಡಿಮೆ ಇತ್ತು ಅಂದ್ರೆ ಕಡಿಮೆ ಮಾಡ್ತಾರೆ. ಕಡಿಮೆ ಆಯ್ತು ಅಂದ್ರೆ ಮೇಜರ್ ಆಗಿ ಗೃಹ ಸಾಲ ಇರ್ಬೋದು, ವಾಹನ ಸಾಲ ಇರ್ಬೋದು, ಬೇರೆ ಬೇರೆ ತರ ಸಾಲದ ಬಡ್ಡಿ ದರ ಸಹ ಕಡಿಮೆ ಆಗುತ್ತೆ. ಇದು ರೆಪೋ ರೇಟ್ ಅಥವಾ ರೀಪರ್ಚೇಸ್ ರೇಟ್ ವರ್ಕ್ ಮಾಡುವಂತ ಒಂದು ವೈಖರಿಯಾಗಿದೆ. ರೆಪೋ ರೇಟ್ ಏನಂತ ನೋಡಿದ್ವಿ, ರೆಪೋ ರೇಟ್ ಜಾಸ್ತಿ ಆದ್ರೆ ಏನಂತ ನೋಡಿದ್ವಿ, ಕಡಿಮೆ ಆದ್ರೆ ಏನಂತ ನೋಡಿದ್ವಿ, ಯಾರು ಮಾಡ್ತಾರಂತ ನೋಡಿದ್ವಿ ಅಲ್ವಾ. ಇವಾಗ ಇದರ ದರದ ಅಥವಾ ರೆಪೋನ ಪರಿಣಾಮಗಳೇನಂತ ನೋಡೋಣ. ಮೊದಲನೇದಾಗಿ ಬಡ್ಡಿ ದರಗಳ ಮೇಲೆ ಪ್ರಭಾವ. ಏನಪ್ಪ ಪ್ರಭಾವ ಬೀರುತ್ತಂದ್ರೆ ಈ ರೆಪೋ ರೇಟ್ಸ್ಗೂ ಚೇಂಜ್ ಆದಾಗ ವಾಣಿಜ್ಯ ಬ್ಯಾಂಕುಗಳು ಇರಬಹುದು ತಮ್ಮ ಸಾಲದ ಬಡ್ಡಿ ದರವನ್ನ ಪರಿಷ್ಕರಿಸುತ್ತೆ. ಹಾಗೂ ಇದು ಪ್ರತಿಯೊಬ್ಬ ಇಂಡಿವಿಜುವಲ್ ಇರ್ಬೋದು ಅಥವಾ ಒಂದು ಏನ್ ಕೆಲಸ ಮಾಡ್ತಾರಲ್ವ ಅವ್ರಿಗಿರ್ಬೋದು, ಎಂಪ್ಲಾಯೀಸ್ ಇರ್ಬೋದು, ಹೂಡಿಕೆ ಮಾಡೋದ್ರ ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಜಾಸ್ತಿ ಆದ್ರೆ ಜಾಸ್ತಿ ಪ್ರಭಾವ ಬೀರುತ್ತೆ, ಕಡಿಮೆ ಆದ್ರೆ ಕಡಿಮೆ ಪ್ರಭಾವ ಬೀರುತ್ತೆ. ಹಾಗೆ ಮೂಲಧನ ಬಳಕೆ. ರೆಪೋ ರೇಟ್ ದರದ ಮೂಲಕ ಸಾಲದ ವ್ಯವಸ್ಥೆ ಸಕಾರಾತ್ಮಕವಾಗಿ ಪರಿಣಾಮ ಬೀರುತ್ತದೆ. ರೆಪೋ ರೇಟ್ ಕಡಿಮೆ ಆದ್ರೇನೆ ಒಳ್ಳೇದು, ಯಾಕಂದ್ರೆ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ. ಹೆಚ್ಚಿನ ದರವು ಹೂಡಿಕೆ ಹಾಗೂ ಸಾಲ ನೀಡುವ ಚಟುವಟಿಕೆಗಳನ್ನ ಕಡಿಮೆ ಮಾಡುತ್ತೆ, ಕಡಿಮೆ ಆದ್ರೆ ಉತ್ತೇಜನ ನೀಡುತ್ತೆ. ಹಾಗೆ ಮೌಲ್ಯವರ್ಧನೆ ನಿಯಂತ್ರಣ ಅಥವಾ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋ ಸಲುವಾಗೂ ಸಹ ರೆಪೋ ರೇಟ್ ಒನ್ ಆಫ್ ದ ಮೇಜರ್ ಟೂಲ್ ಆಗಿ RBI ಒಂದು ಯೂಸ್ ಮಾಡುತ್ತೆ. ನಿಮಗೊಂದು ಡೌಟ್ ಸಹ ಬರ್ಬೋದು ಅಥವಾ ನಾನೇ ಒಂದು ಡೌಟ್ ಕೇಳ್ತೀನಿ. ಸೊ ಲಾಸ್ಟ್ ಒಂದು 5 years ಅಲ್ಲಿ ರೆಪೋ ರೇಟ್ ಯಾವ್ದು ಚೇಂಜ್ ಮಾಡಿರಲಿಲ್ಲ, 6.5 ಇತ್ತು. ಇವಾಗ ಯಾಕೆ ಚೇಂಜ್ ಮಾಡಿದ್ರು ಅಂದ್ರೆ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ, ಏನು ರೀಸನ್ ಇರ್ಬೋದು ಅಂತ ಹೇಳಿ. ಸೊ ಮುಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನ ಸಹ ನಾನು ಮಾಡ್ತೀನಿ. ಸೊ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ, ಈ ಲಾಸ್ಟ್ 5 years ಯಾಕೆ ಚೇಂಜ್ ಆಗಿಲ್ಲ, ಇನ್ಫ್ಲೇಷನ್ ಇರ್ಲಿಲ್ವಾ, ಇಲ್ಲ ಯಾಕೆ ಚೇಂಜ್ ಮಾಡದೇನೆ ಇರಬಹುದು RBI ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ ನ ಕೊನೆಯ ಕಂಟೆಂಟ್ ಅಥವಾ ಕೊನೆಯ ಇನ್ಫಾರ್ಮೇಶನ್ ಇವಾಗ ನೋಡೋಣ. ರೆಪೋ ರೇಟ್ ನ ದರ ಬದಲಾವಣೆ ಯಾವ ಟೈಮಲ್ಲಿ ಮಾಡ್ತಾರೆ, ಯಾವ ಕಾರಣಕ್ಕೆ ಮಾಡ್ತಾರೆ ಅಂತ ನೋಡೋಣ. ಯಾವ ಟೈಮಲ್ಲಿ ಮಾಡ್ತಾರೆ ಅಂದ್ರೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಅನುಸರಿಸಿ ಅಥವಾ ಸುಧಾರಿಸಲು, ಆರ್ಥಿಕ ಬೆಳವಣಿಗೆಯು ಸೂಕ್ತವಾದ ದಿಕ್ಕಿನಲ್ಲಿ ಹೋಗಲು ರೆಪೋ ರೇಟ್ ನ ಬದಲಾವಣೆ ಇಂಪಾರ್ಟೆಂಟ್.
ಆ ಒಂದು ಪರ್ಟಿಕ್ಯುಲರ್ ಯಾವ ಟೈಮಲ್ಲಿ ಮಾಡಬೇಕು ಅಂತ RBI ಡಿಸೈಡ್ ಮಾಡಿ ಅದ್ರ ಪ್ರಕಾರ ಆ ಡಿಸಿಷನ್ ತಗೊಳುತ್ತೆ. ಹಾಗೆ ಮೂಲಭೂತ ಆರ್ಥಿಕ ಪರಿಸ್ಥಿತಿಗಳು, ಉದ್ಯಮ ಹೂಡಿಕೆಗಳು ಹಾಗೆ ಬಾಹ್ಯ ಬಜೆಟ್ ಅಥವಾ ಎಕ್ಸ್ಟರ್ನಲ್ ಬಜೆಟ್ ಪ್ರಭಾವಗಳು ರೆಪೋ ದರವನ್ನ ಬದಲಾಯಿಸಲು RBI ನಲ್ಲಿನ ಚಿಂತನೆಗಳಿಗೆ ಕಾರಣ ಮಾಡುತ್ತೆ. ಅದರ ಪ್ರಕಾರ ಡಿಸಿಷನ್ ತಗೊಳುತ್ತೆ. ಇವು ಮೇಜರ್ ಕಾರಣವಾಗಿವೆ. ಒಂದು ಕ್ವಿಕ್ ರಿಕ್ಯಾಪ್ ತರ ನೋಡೋದಿತ್ತಂದ್ರೆ RBI ಹಣಕಾಸು ನೀತಿಯ ಒಂದು ನಿಭಾಯಿಸುವ ಒಂದು ಮುಖ್ಯ ಉಪಕರಣವಾಗಿದೆ ರೆಪೋ. ಆರ್ಥಿಕತೆಯಿಂದ ಬಡ್ಡಿ ದರಗಳು ಮತ್ತು ಮೌಲ್ಯವರ್ಧನೆಗಳನ್ನು ನಿಯಂತ್ರಿಸಲು, ಇನ್ಫ್ಲೇಷನ್ ನಿಯಂತ್ರಣ ಮಾಡಲು ಇದು ಹೆಲ್ಪ್ ಮಾಡುತ್ತೆ. ಹಾಗೆ ರೆಪೋ ದರವನ್ನು ಬದಲಾಯಿಸುವ ಮೂಲಕ ದೇಶದ ಆರ್ಥಿಕ ಚಟುವಟಿಕೆಗಳನ್ನ, ಹೂಡಿಕೆಯ ಪ್ರವರ್ತನೆಗಳನ್ನ, ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋದು, ಇವೆಲ್ಲ ರೀತಿಯ ಒಂದು ರೀತಿಯಲ್ಲಿ ಹೊಂದಾಣಿಕೆ ಮಾಡುವಂತ ಒಂದು ಪ್ರಯತ್ನವನ್ನ ರೆಪೋ ಮಾಡುತ್ತೆ. ಸ್ನೇಹಿತರೆ, ಇವಿಷ್ಟು ಮೋರ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಆಗಿದೆ ರೆಪೋಗೆ. ಸೊ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ರಿವರ್ಸ್ ರೆಪೋ ಅಂತ ಹೇಳಿ. ಸೊ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯ್ತು ಅಂದ್ರೆ ಅದು ಆಟೋಮೆಟಿಕಲ್ ಆಗಿ ರಿವರ್ಸ್ ರೆಪೋ ನಿಮಗೆ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಇವಿಷ್ಟು ಇವತ್ತಿನ ತರಗತಿಯ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿ ಅದಕ್ಕೆ ಬೇಕಾಗಿರುವಂತಹ ಒಂದು ಡೀಟೇಲ್ ನ ನಿಮ್ ಮುಂದೆ ತಂದಿಟ್ಟಿದ್ದೀವಿ ಸ್ನೇಹಿತರೆ. ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಕ್ಲಾಸ್ ಒಂದಿಗೆ ನಾವು ನಾಳೆ ನಿಮ್ಮ ಮುಂದೆ ಬರಲಿದ್ದೇವೆ.